ನಮಸ್ಕಾರ ವೀಕ್ಷಕರೇ. ಎಷ್ಟೋ ದೇಶಗಳು ಟೊಬ್ಯಾಕೋನ ಬ್ಯಾನ್ ಮಾಡ್ತಾ ಇದ್ದಾವೆ. ಈಗ ನಮ್ಮ ದೇಶದಲ್ಲೂ ಟೊಬ್ಯಾಕೋ ಅಂದ್ರೆ ಸಿಗರೇಟ್ ಮೇಲೆ ಟ್ಯಾಕ್ಸ್ ಅನ್ನೋದನ್ನ ರೈಸ್ ಮಾಡಿದ್ದಾರೆ. ಇದ್ರ ಬಗ್ಗೆ ನೋಡ್ತಾನೆ ಇದ್ದೀವಿ. ಒಂದಕ್ಕೆ 4 ಪಟ್ಟು ಅಲ್ಲ 400 ಪಟ್ಟು ಟ್ಯಾಕ್ಸ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಅಂದ್ರೆ 10 ರೂಪಾಯಿ ಇದ್ದಿದ್ದು 50 ರೂಪಾಯಿಗೆ ಹೋಗಿದೆ. ಇನ್ನ ಟೊಬ್ಯಾಕೋ ಎಷ್ಟೋ ದೇಶಗಳಲ್ಲಿ ಈಗ ಆಲ್ರೆಡಿ 2030 ಅಜೆಂಡಾದಲ್ಲಿ ಟೊಬ್ಯಾಕೋನ ಬ್ಯಾನ್ ಮಾಡಬೇಕು ಅಂತ ಕೂಡ ಕೆಲವಷ್ಟು ಪ್ಲಾನ್ ಗಳನ್ನ ಮಾಡ್ಕೊಂಡಿದೆ. ಅದರಲ್ಲೂ US ಆಗ್ಬೋದು, UK, ನೆದರ್ಲ್ಯಾಂಡ್ಸ್, ದೊಡ್ಡ ದೊಡ್ಡ ದೇಶಗಳು ಅಲ್ಲಿ ಈ ಚಳಿಗೆ ತಡೆಯೋದಕ್ಕಾಗಿ ಸಿಗರೇಟ್ ಬೇಕೇ ಬೇಕು ಅಂತಾರೆ. ಕೆಲವೊಬ್ಬರಿಗೆ ಸಿಗರೇಟ್ ಮಜಾ ಕೊಟ್ರೆ, ಕೆಲವೊಬ್ಬರಿಗೆ ಅದೇ ಎನರ್ಜಿಯಾಗಿ ವರ್ಕ್ ಆಗ್ತಾ ಇರುತ್ತೆ, ಬೂಸ್ಟರ್ ಡೋಸ್ ತರ. ಅಂತ ಸಿಗರೇಟ್ ಅನ್ನ ಬ್ಯಾನ್ ಮಾಡ್ತಾ ಇದ್ದಾವೆ ಎಷ್ಟೋ ದೇಶಗಳು. ರೀಸನ್ ಏನು? ಒಳ್ಳೆ ಇನ್ಕಮ್ ಬರ್ತಾ ಇದೆಯಲ್ಲ, ಇದರಿಂದ ಯಾಕೆ ಈ ಸಿಗರೇಟ್ ನ ಬ್ಯಾನ್ ಮಾಡ್ತಾ ಇದ್ದಾವೆ ಅನ್ನೋದಕ್ಕೆ ಒಬ್ರು ಡಾಕ್ಟ್ರು ಒಂದು ಉದಾಹರಣೆ ಕೊಟ್ಟು ಹೇಳ್ತಾರೆ. ಅದನ್ನ ಕೇಳಿ ನಿಮ್ಗೆ ಶಾಕ್ ಆಗುತ್ತೆ. 1 month after my Watch the Water documentary came out 2 years ago, and I listed nicotine as the antidote, England, America, Canada, the UK, and New Zealand in the same week all made a new announcement to all of their citizens, a national health agenda. Do you know what it reads? We are going to, by the year 2030, eradicate access to all tobacco products for consumers in all of our countries. Do you know why they're doing that? Somebody got the word out that nicotine prevents these viruses and you don't need a vaccine. And so they had to figure out a way now to go, you know what, we got to get this out, man. We have got to get this out of circulation. They didn't know actually, or want to publish the benefit of nicotine in plants like vegetables. And these will be resources for all of you at home in the future. Also, you can grow your own organic tobacco products, tobacco leaves. You can get the seeds and start growing those yourself if they're not going to allow you to consume those in the future or buy them in stores, which is fine. I don't mind. It's in nature already. ಇವ್ರು ಹೇಳಿದ್ದು ಒಂದು ಶಾಕಿಂಗ್ ವಿಷಯನೇ. ಸಿಗರೇಟ್ ಆರೋಗ್ಯಕ್ಕೆ ಹಾನಿಕರ, ಅದ್ರ ಮೇಲೆ ಮೆನ್ಷನ್ ಮಾಡಿದ್ದಾರೆ. ಹೌದು, ಅದನ್ನ ಸೇದೋದ್ರಿಂದ ಬಾಯಿ ರಿಲೇಟೆಡ್ ತೊಂದರೆಗಳು ಬರುತ್ತೆ, ಇನ್ನ ಲಂಗ್ಸ್ ರಿಲೇಟೆಡ್ ತೊಂದರೆಗಳು ಬರುತ್ತೆ. ಆದ್ರೆ ಅಲ್ಲಿ ಒಂದು ಪಾಯಿಂಟ್ ನ ಮೆನ್ಷನ್ ಮಾಡಿದ್ರು, ನಿಕೋಟಿನ್ ಇನ್ನ ಆ ಸ್ಮೋಕ್, ಆ ಬಿಸಿ ಹೊಗೆ ಏನಿದೆ, ಎಷ್ಟೋ ವೈರಸ್ಗಳನ್ನ ಅಂದ್ರೆ ರೆಸ್ಪಿರೇಟರಿ ರಿಲೇಟೆಡ್ ವೈರಸ್ಗಳು ಬರುತ್ತಲ್ಲ, ಅಂತ ವೈರಸ್ಗಳನ್ನ ಕಿಲ್ ಮಾಡ್ತಾ ಇದೆ. ನಾರ್ಮಲ್ ಆಗಿ ನಾವು ಸ್ಟೀಮ್ ತಗೊಳ್ತೀವಿ, ಇನ್ಹೇಲರ್ ಯೂಸ್ ಮಾಡ್ತೀವಿ, ಅದರಲ್ಲೂ ಕೂಡ ಬಿಸಿ ಗಾಳಿ ಅನ್ನೋದು ಹೋಗುತ್ತೆ. ಆ ಬಿಸಿ ಗಾಳಿ ಬ್ಯಾಕ್ಟೀರಿಯಾಗಳನ್ನ ಕಿಲ್ ಮಾಡುತ್ತೆ. ಅಂದ್ರೆ ವೈರಸ್ ಕ್ರಿಯೇಟ್ ಮಾಡುವಂತ ಬ್ಯಾಕ್ಟೀರಿಯಾಗಳು, ಈ ಕರೋನಾದಿಂದ ಬಂದ ಬ್ಯಾಕ್ಟೀರಿಯಾ ಆಗಿರ್ಬೋದು, ಇನ್ನು ಅದೇ ರಿಲೇಟೆಡ್ ಇರುವಂತ ಕೆಲವಷ್ಟು ಉಸಿರಾಡುವಾಗ ಬರುವಂತ ಬ್ಯಾಕ್ಟೀರಿಯಾಗಳನ್ನ ಈ ಸಿಗರೇಟ್ ಸ್ಮೋಕಿಂಗ್ ಅನ್ನೋದು ಕಿಲ್ ಮಾಡುತ್ತೆ ಅಂತ ಯಾರೋ ಒಬ್ರು ಒಂದು ಅನೌನ್ಸ್ಮೆಂಟ್ ಮಾಡಿದ್ರು. ಈ ರೀತಿ ಆದ್ರೆ ವ್ಯಾಕ್ಸಿನ್ ಯಾರು ಜನ ತಗೊಳ್ಳೋದೇ ಇಲ್ಲ, ಜನ ಸಾಯೋದೇ ಇಲ್ಲ ಅಂದ್ರೆ ಆ ದೇಶಕ್ಕೆ ಹೊರೆಯಾದಾಗೆ ಆಗುತ್ತೆ. ಅದಕ್ಕೋಸ್ಕರ ಎಷ್ಟೋ ದೇಶಗಳು, ಅದರಲ್ಲೂ 5 ಐಸ್ ಅಂತ ಕರೀತಾರೆ, ಅಮೆರಿಕ, ಕೆನಡಾ, UK, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ, ಈ ದೇಶಗಳಲ್ಲಿ ಒಂದೇ ಟೈಮ್ಗೆ ಅನೌನ್ಸ್ ಮಾಡಿದ್ರು 2030 ವೇಳೆಗೆ ಈ ದೇಶಗಳಲ್ಲಿ ಸಿಗರೇಟ್ ನ ಬ್ಯಾನ್ ಮಾಡ್ತಾ ಇದ್ದೀವಿ. ಯಾಕೆ ಅಂದ್ರೆ ಆ ಸಿಗರೇಟ್ ನ ಸೇವನೆ ಮಾಡೋದ್ರಿಂದ, ಸ್ಮೋಕ್ ಮಾಡೋದ್ರಿಂದ ಅದರಲ್ಲಿರೋ ಹೊಗೆ, ಆ ಬಿಸಿ ಹೊಗೆ ಪ್ಲಸ್ ನಿಕೋಟಿನ್ ಪ್ರಮಾಣ ಏನ್ ಮಾಡ್ತಾ ಇದೆ, ಈ ವೈರಸ್ ಗಳಿಗೆ ಆಂಟಿ ವೈರಸ್ ಆಗಿ, ಆಂಟಿಡೋಟ್ ಆಗಿ ವರ್ಕ್ ಮಾಡ್ತಾ ಇದೆ. ಅದಕ್ಕೋಸ್ಕರ ಇವತ್ತು ಸಿಗರೇಟ್ ಸ್ಮೋಕಿಂಗ್ ಅನ್ನೇ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ತಾ ಇದೆ ಈ ದೇಶಗಳು. ಅದೇ ರೀಸನ್ ಏನಾದ್ರೂ ನಮ್ಮ ದೇಶದಲ್ಲೂ ಇವತ್ತು ಸಿಗರೇಟ್ ರೇಟು ರೈಸ್ ಮಾಡಿದಾರ ಗೊತ್ತಿಲ್ಲ. ಉದ್ದೇಶ ಏನಿರ್ತವೆ ಗೊತ್ತಿಲ್ಲ. ಕೆಲವೊಂದು ಸಲ ಜನರ ಆರೋಗ್ಯ ದೃಷ್ಟಿಯಿಂದ ನಾವ್ ಇದನ್ನ ಮಾಡ್ತಾ ಇದ್ದೀವಿ ಅಂತಾನೆ ಸರ್ಕಾರಗಳು ಹೇಳುತ್ತೆ. ಆರೋಗ್ಯಕ್ಕೆ ಹಾನಿಕರ, ಅದರಿಂದ ಲಂಗ್ಸ್ ರಿಲೇಟೆಡ್, ಅಸ್ತಮಾ, ಬೇರೆ ಬೇರೆ ರೀತಿ ಕಾಯಿಲೆಗಳು ಬರ್ತಾರೆ, ಅದಕ್ಕೋಸ್ಕರ ಸಿಗರೇಟ್ ಬ್ಯಾನ್ ಮಾಡ್ತಿದ್ದೀವಿ ಅಂತ ಸರ್ಕಾರಗಳು ಹೇಳುತ್ತೆ. ಆದ್ರೆ ಈ ವ್ಯಕ್ತಿ ಹೇಳ್ತಾ ಇರೋದೇನು, ಸಿಗರೇಟ್ ಸ್ಮೋಕಿಂಗ್ ಇಂದ ಆಂಟಿಡೋಟ್ ಆಗಿ ವರ್ಕ್ ಮಾಡುತ್ತೆ, ಎಷ್ಟೋ ವೈರಸ್ಗಳನ್ನ ಕಿಲ್ ಮಾಡುತ್ತೆ. ಇದೇ ರೀತಿ ಪ್ರಶ್ನೆ ಇನ್ನೊಬ್ರು ಕೇಳಿದ್ರು, ಸರ್ಕಾರಗಳು ಆ ರೀತಿ ಯೋಚನೆ ಮಾಡೋದಾದ್ರೆ ಪೊಲ್ಯೂಷನ್ ಕಡಿಮೆ ಮಾಡ್ಲಿ, ಸಿಗರೇಟ್ ಸೇರೋದ್ರಿಂದ ಅಸ್ತಮಾ ಬರುತ್ತೆ, ಇನ್ನೊಂದು ಬರುತ್ತೆ, ಇದೆಲ್ಲ ಕಾರಣಕ್ಕೋಸ್ಕರ ನಾವು ಸಿಗರೇಟ್ ನ ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ದೆಹಲಿ, ಬೆಂಗಳೂರು, ಮುಂಬೈ ಇಂತ ಮೇಜರ್ ಸಿಟಿಗಳಲ್ಲಿ ಪೊಲ್ಯೂಷನ್ ಲೆವೆಲ್ ಸಿಗರೇಟ್ ಸೇದೋದ್ರ 10 ಪಟ್ಟು ಪೊಲ್ಯೂಷನ್ ಇದೆ. ಅದರಿಂದ ಜನ ಸಾಯ್ತಾನೆ ಇದೀವಿ. ಯಾಕೆ ಅದನ್ನ ಸರಿ ಮಾಡೋ ಕೆಲಸ ಮಾಡ್ತಾ ಇಲ್ಲ, ಸಿಗರೇಟ್ ಯಾಕೆ ಬ್ಯಾನ್ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಆ ವ್ಯಕ್ತಿ ಕೊಟ್ರು. ಅದರಲ್ಲಿರೋ ನಿಕೋಟಿನ್, ಅಲ್ಲಿರುವಂತ ಕೆಲವಷ್ಟು ನೇಚರ್ ಕ್ರಿಯೇಟ್ ಮಾಡಿರುವಂತ ಮೆಡಿಸಿನ್ಗಳಿದೆಲ್ಲ, ಆ ಮೆಡಿಸಿನ್ ಏನ್ ಮಾಡುತ್ತೆ, ನಮ್ಮ ಇನ್ಹೇಲಿಂಗ್ ಅಂದ್ರೆ ರೆಸ್ಪಿರೇಟರಿ ಈ ಸಿಸ್ಟಮ್ ಅಲ್ಲಿ ಏನಿದೆ ಅಲ್ಲಿ ಇರುವಂತ ಕೆಲವಷ್ಟು ಬ್ಯಾಕ್ಟೀರಿಯಾಗಳನ್ನ, ವೈರಸ್ಗಳನ್ನ ಕೊಲ್ಲುತ್ತೆ. ಅದೇ ಕಾರಣದಿಂದ ಸಿಗರೇಟ್ಗಳನ್ನ ಬ್ಯಾನ್ ಮಾಡ್ತಾ ಇದೆ ಸರ್ಕಾರಗಳು ಅಂತ ಈ ವ್ಯಕ್ತಿ ಹೇಳ್ತಾರೆ. ಇದ್ರೂ ಇರ್ಬೋದು, ಎಷ್ಟೋ ಸತ್ಯಗಳು ನಮ್ಗೆ ಗೊತ್ತಿಲ್ಲ ಮುಚ್ಚಾಕೋ ಕೆಲಸ ಮಾಡಿರ್ತಾರೆ.
ನೇಚರ್ ಅಲ್ಲಿ ಅಂತ ಒಂದು ಶಕ್ತಿ ಇದೆ, ಮೆಡಿಸಿನ್ಗಳನ್ನ ಹುಟ್ಟಾಕೋ ಶಕ್ತಿ. ಸಿಗರೇಟ್ ಹಾನಿಕಾರಕನೇ, ಆದ್ರೆ 1-2 ಸೇದೋದ್ರಿಂದ ಏನ್ ಆಗೋದಿಲ್ಲ ಅನ್ಕೊಳ್ತೀನಿ ನನಗೆ ಗೊತ್ತಿರೋ ಹಾಗೆ. ಯಾಕೆ ಅಂದ್ರೆ ನಮ್ಮ ತಾತಂದ್ರಾಗ್ಬೋದು, ಇನ್ನ ಹಿಂದಿನ ಕಾಲದಲ್ಲಿ ಈ ಬೀಡಿ ಅನ್ನೋದನ್ನ 16 ವರ್ಷ ಸೇದ್ಕೊಂಡು ಬದುಕಿದ್ರು, ಹತ್ತತ್ರ 80 ವರ್ಷ 90 ವರ್ಷ ಆದ್ರೂ ಬದುಕಿದ್ರು, ಸೇತಾನೆ ಇದ್ರು. ಆರೋಗ್ಯಕ್ಕೆ ಹಾನಿಕರ ಅಂತ ಗೊತ್ತು, ಆದ್ರೂ ಕೂಡ ಬೀಡಿ ಸೇದ್ತಾ ಇದ್ರು. 70 ವರ್ಷ 80 ವರ್ಷ 90 ವರ್ಷದ ತನಕ ಬದುಕಿದ್ರು. ಈಗ 10 ವರ್ಷ 15 ವರ್ಷಕ್ಕೆ ಸತ್ತೋಗ್ತಾ ಇದಾರೆ, 20 ವರ್ಷಕ್ಕೆ ಸತ್ತೋಗ್ತಾ ಇದಾರೆ. ಕಾರಣ ಅದನ್ನ ಬಿಡಿ, ಅದ್ರ ಲೆಕ್ಕ ಹಾಕೊಳ್ಳೋದಾದ್ರೆ ಬೀಡಿ ಸೇದಿದ್ರೆ ಆರೋಗ್ಯಕ್ಕೆ ಹಾನಿಕರನ ಏನಾದ್ರೂ ಮುಚ್ಚಾಕ್ತಾ ಇದಾರೆ. ಈ ವ್ಯಕ್ತಿ ಹೇಳಿದ ಹಾಗೆ ಅದರಿಂದ ಬರುವಂತ ಕಾಯಿಲೆ ವಾಸಿ ಆಗುತ್ತಾ? ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಳ್ಳುತ್ತೆ. ಎಷ್ಟೋ ಪ್ರಶ್ನೆಗಳು ಈ ತರ ಇದೆ, ಉತ್ತರಗಳು ಸಿಗೋದಿಲ್ಲ, ಎಲ್ಲೂ ಕೂಡ ಅದಕ್ಕೆ ಆನ್ಸರ್ಗಳು ಕೊಡೋ ಕೆಲಸನೇ ಮಾಡೋದಿಲ್ಲ. ಆಮೇಲೆ ಇವ್ರು ಹೇಳಿದ್ ಮಾತ್ರ ಬಿಸಿ ಗಾಳಿ, ಬಿಸಿ ಹೊಗೆ ಆ ದೇಹಕ್ಕೆ ಹೋದಾಗ ವೈರಸ್ಗಳನ್ನ ಕೊಲ್ಲುತ್ತೆ ಅನ್ನೋದು ಮಾತ್ರ ಸತ್ಯ. ಅದೆಷ್ಟೋ ಸತ್ಯಗಳಿದೆ, ತಿಳ್ಕೊಳ್ತಾ ಹೋಗೋಣ. ಇನ್ನ ಬೇರೆ ಬೇರೆ ವಿಷಯಗಳನ್ನ ತಿಳಿಸ್ತಾ ಇರ್ತೀನಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.